10 ಜನ ಸ್ನೇಹಿತರು ಸೇರ್ಕೊಂಡು ಮಾಡೋಣ. ಹಿಂಗೆ ಮಾಡ್ಕೊಂಡು ನಮ್ಮ ಉದ್ಯೋಗ ನಾವೇ ಸೃಷ್ಟಿ ಮಾಡ್ಕೊಂಡು ಇನ್ನೂ ಅಕ್ಕಪಕ್ಕದ 4-5 ಊರುಗಳಿಗೆ ಹುಡುಗರುಗಳು ನಾವೇ ಉದ್ಯೋಗ ಸೃಷ್ಟಿ ಮಾಡ್ಕೊಡ್ಬೇಕು. ಸೊ ನಾವು ಉದ್ಯೋಗ ದಾತರಾಗಬೇಕು, ನಾವು ಇನ್ನೊಬ್ರ ಇದು ಚಾಕರಿ ಮಾಡೋಕೆ ಹೋಗ್ಬಾರ್ದು, ಆಯ್ತಲ್ಲ. ಸೊ ಈ ಒಂದು ಆರ್ಥಿಕವಾದ ಸುಸ್ಥಿರವಾದ ಪರಿಸ್ಥಿತಿಗೆ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ಹಂಗಾಗಿ ಆ ವಿಚಾರಕ್ಕೂ ಈ ವಿಚಾರಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ಇದು ನನ್ನ ಭೂಮಿಯಲ್ಲಿ, ನನ್ನ ಕೃಷಿ ಭೂಮಿಯಲ್ಲಿ ನಾನು ಮಾಡಬಹುದಾದಂತಹ ಒಂದು ವ್ಯವಸ್ಥೆ. ಅದು ಚಿಕ್ಕದು ಒಂದು ಸಣ್ಣದಾಗಿ ನಾವು ಒಂದು ಭೂಮಿ ಪರ್ಚೇಸ್ ಮಾಡ್ಕೊಂಡು ಒತ್ತುವರಿ ಮಾಡ್ಕೊಂಡು ಕಾನೂನು ಬಾಹಿರವಾಗಿ ಮಾಡುವಂಥ ವ್ಯವಸ್ಥೆ. ಇದು ಎರಡಕ್ಕೂ ತುಂಬ ದೊಡ್ಡ ಅಂತರ ಇದೆ. ಇನ್ನೊಂದು, ಇದು ಕೃಷಿ ಆಶ್ರಮದ ನಾವು ರೆಸಾರ್ಟ್ ಅನ್ನೋ ಪದನ ಉಪಯೋಗಿಸ್ತಾ ಇಲ್ಲ. ಕೃಷಿ ಆಶ್ರಮ ಜೊತೆಗೆ ಇಲ್ಲಿ ಅಲ್ಲಿಗೆ ಹೋದ್ರೆ ನಿಮಗೆ ಆರೋಗ್ಯ ಸಿಗಲ್ಲ. ನೀವು ಹೋಗೋದು ಕಾಡು ನೋಡ್ಬೋದು, ಅಂದರೆ ಅಲ್ಲಿ ಊಟ, ಅಲ್ಲಿ ತಿಂಡಿ, ಅಲ್ಲೇ ಮಲಗೋದೇ ಬೇರೆ ವಾತಾವರಣ. ರೈತನ ಹತ್ರ ಬಂದಾಗ ರೈತನ ಜಮೀನುಗಳಲ್ಲಿ ಇಲ್ಲಿ ವೈವಿಧ್ಯತೆ ಇರ್ತದೆ ಊಟ ತಿಂಡಿಗಳು. ಮತ್ತು ಇಲ್ಲಿ ನೀವು ಕೆಲಸನ ಕಲಿತೀರಾ, ಇಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಅಲ್ಲಿ ಹೋಗಿದ್ದು ಬಂದುಬಿಟ್ರೆ ನಿಮ್ಗೆ ಆರೋಗ್ಯ ಸಿಗಲ್ಲ. ಅಲ್ಲಿ ಬಂದು ಏನೋ ತಿಂದರೆ ತಗೊಂಬಂದ ಪುನಃ ಅಲ್ಲಿ ಅದೇ ಎಣ್ಣೆ, ಅದೇ ಬಜ್ಜಿ ಬೋಂಡ, ಅದೇ ಬೇರೆ ಬೇರೆ ಫುಡ್ ಸಿಗುತ್ತೆ. ಆದರೆ ರೈತನ ಹೊಲಕ್ಕೆ ಬಂದಾಗ ನೀವು ಮಾನಸಿಕವಾಗಿ ಆ ರೈತನ ಹೊಲದಲ್ಲಿ ಮಣ್ಣು ಮುಟ್ಟಿ ಕೆಲಸ ಮಾಡ್ತಾರಲ್ಲ, ಅದ್ರ ಸಿಗೋ ಆನಂದ ಬೇರೆ ಕಡೆ ಸಿಗಲ್ಲ ನಿಮಗೆ. ಹಾಗಾಗಿ ನಾವು ರೆಸಾರ್ಟ್ ಅನ್ನೋ ಪದ ಇಲ್ಲ, ಪ್ರಾಮಾಣಿಕವಾಗಿ ನೀವು ಇಲ್ಲೂ ಅಷ್ಟೇ. ಈಗ ನಾನು ಕೃಷಿ ಅಂದ್ಬಿಟ್ಟು ನಾನು ಇನ್ನೆಲ್ಲ ಒತ್ತುವರಿ ಮಾಡ್ಕೊಂಬಂದು ಮಾಡಿಬಿಟ್ರೆ ಅದು ತಪ್ಪೋದು. ಅದಲ್ಲ, ನನ್ನ ಜಮೀನೊಳಗಡೆ ಸಿಂಪಲ್ಲಾಗಿ ಒಂದು ಕಾನೂನು ಚೌಕಟ್ಟೊಳಗಡೆ ಏನೆಲ್ಲ ಮಾಡಬೇಕು, ಮತ್ತು ಕೃಷಿ ಹೊತ್ತು ಯಾಕೆ ಹಾಳಾಗ್ತಾ ಇದೆ, ಮಕ್ಕಳಿಗೆ ಹಾಲು ಡೈರಿಯಿಂದ ಬರುತ್ತೆ ಅಂತಾರೆ. ಮತ್ತು ನೀವು ಅಲ್ಲಿ ಕುಡಿತಾ ಇರೋದು ಆ ಇಂಜೆಕ್ಷನ್ ಮಾಡಿ ಅಂಥ ಹಾಲು, ಮತ್ತು ನೀವು ಅಲ್ಲಿ ತಿಂತಾ ಇರೋದು ರೆಸಾರ್ಟ್ಗಳಲ್ಲಿ ಶಂಡು ಬೀಜ, ಆ ಬೀಜ ತಿಂದ್ರಿಂದ ಪುನಃ ನಮ್ಮ ಮಕ್ಕಳಾಗಲ್ಲ. ಆದರೆ ಇಲ್ಲಿ ಆಗಲ್ಲ. ಇಲ್ಲಿ ಪ್ರಕೃತಿಯಿಂದ ಎಲ್ಲವೂ ಸಿಗುತ್ತೆ, ಜೊತೆಗೆ ರೈತನ ಆದಾಯ ಹೆಚ್ಚುತ್ತೆ. ಹಳ್ಳಿಗಳು ಯಾರೋ ಒಬ್ಬ ಬದುಕಿಂತ ಹೇಳಿದ ಮಂಜುಕಿರಣ ಹೇಳ್ದಂಗೆ ಇಲ್ಲಿ ಹಳ್ಳಿ ಉಳಿತದೆ, ಹಳ್ಳಿ ಸಂಸ್ಕೃತಿ ಉಳಿತದೆ, ಹಳ್ಳಿ ಜನ ಉಳಿತದೆ, ಹಳ್ಳಿ ನಾಟಿ ತಳಿಗಳು ಉಳಿತದೆ, ನಾಟಿ ಬೀಜಗಳು ಉಳಿತದೆ. ಇವೆಲ್ಲ ಉಳಿದಾಗ ಪ್ರಕೃತಿ ಉಳಿತದೆ. ಹಾಗಾಗಿ ಹಿಂದೆ ಹೋಗಿ ಕಾಡಿಗೆ ಹೋಯ್ತಿರಲಿಲ್ಲ, ಊರಲ್ಲೇ ಆ ಕೆಲಸಗಳೆಲ್ಲ ಆಗ್ತಾಯಿತ್ತು. ಇವತ್ತು ಹಳ್ಳಿಗಳು ಹಾಳಾಗ್ತಾಯಿದೆ, ಮತ್ತು ಸಿಟಿಗಳು ಹಾಳಾಗ್ತಾಯಿದೆ. ಮಕ್ಕಳು ಹಾಳಾಗ್ತಾರೆ. ಇವತ್ತು 24 ವರ್ಷ 20 ವರ್ಷಕ್ಕೆ ಕರ್ಣಕ್ಕೆ ಹಾಕತ್ತಾ ಇದ್ದಾರೆ, 2 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಹೀಗಾಗಿ ಇದ್ರ ಉದ್ದೇಶ ರೈತರಲ್ಲಿ ಇದರಿಂದ ಏನು ಲಾಭ ಬಂದ್ಬಿಡುತ್ತೆ ಅಂತಲ್ಲ, ಒಂದೊಂದಷ್ಟು ಈ ಥರದ ಕೆಲಸಗಳು ಮಾಡಿದಾಗ ಕೃಷಿಯ ಜೊತೆಗೆ ಮತ್ತು ಅಲ್ಲಿ ವ್ಯಾಲ್ಯೂ ಆ್ಯಡೆಡ್ ಮಾಡ್ತಾರೆ. ಅಲ್ಲಿ ಗುಡಿ ಕೈಗಾರಿಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ತಿನ್ನೋ ಆಹಾರಗಳು ಮ್ಯಾನ್ ಆ್ಯಂಡಾಗಿ ಇಲ್ಲಿರ್ತದೆ, ಯಾವುದೋ ಕಂಪ್ನಿಯಿಂದ ಬರೋದಲ್ಲ, ಯಾರೋ ಪಾರ್ಲೆಗೆ ನೀವು ಕೊಡೋದಲ್ಲ. ಅದರ ಒಂದು ಉದಾಹರಣೆ ಪಾರ್ಲೆ ಇದ್ದರೆ ಈ ಥರ ಒಂದು ವ್ಯವಸ್ಥೆ ಒಬ್ಬನು ದುಡ್ಡು ಹೋಗಲ್ಲ. ಇಲ್ಲಿ ಹಳ್ಳಿಗಳು ಎಲ್ಲರೂ ಹಂಚಿದಾಗ ಆರ್ಥಿಕ ಮಟ್ಟ, ಅದರಲ್ಲಿ ಆರ್ಥಿಕ ಮಟ್ಟ. ಅದಕ್ಕೆ ನೀವು NR ಇಂಜಿನಿಯರು ಸೇರಿಸಿ, ಇನ್ಯಾವುದಾದ್ರು ಸೇರಿ ಸರ್ಕಾರ ಇದಕ್ಕೊಂಚೂರು ಪ್ರೋತ್ಸಾಹ ಕೊಟ್ಟರೆ ನಾವೆಲ್ಲರೂ ಕೇಳಬೇಕಾಗಿತ್ತು ಈ ಕಾರಣ. ಅದಕ್ಕಾಗಿ ನಾವು ಈ ಕಡೆ ಎಲ್ಲ ಬಂದಿದ್ದೀವಿ. ಕೃಷಿ ಆಶ್ರಮ ಅಂತ ನಾವು ರೆಸಾರ್ಟ್ಗೆ ಕನ್ನಡ ಪದ ನಮಗೇನು ತಪ್ಪು ಅದು ನಮ್ಗೆ ಗೊತ್ತಿಲ್ಲ ಏನಂತ. ಯಾಕೆ ನಾವು ಕೃಷಿ ವಿಶ್ರಾಮ ಧಾಮಗಳನ್ನ ನಾವು ಮಾಡ್ತಾಯಿದ್ದೀವಿ. ಅಲ್ಲಿ ನಿಮ್ಗೆ ಯೋಗ, ಧ್ಯಾನ, ಆಟ, ಸ್ವಿಮ್ಮಿಂಗು, ಎತ್ತಿನ ಗಾಡಿ ಓಡೋದು, ಹಾಲು ಕರೆಯೋದು,